ಓಕೆ. ಇವಾಗ ಬಂದು ನಾನೊಂದು ಸಿನಾರಿಯೋ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲು ಇಲ್ಲಿ ನಾನು ಆಲ್ರೆಡಿ ಒಂದು EC2 ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ನಾನು ಯಾವುದೇ ರೀತಿ ಟೆರಾಫಾರ್ಮ್ನ ಯೂಸ್ ಮಾಡಿಲ್ಲ. ಟೆರಾಫಾರ್ಮ್ನ ಯೂಸ್ ಮಾಡ್ದೇ ನಾನು ಡೈರೆಕ್ಟಾಗಿ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಇದೊಂದು ಪ್ರಾಜೆಕ್ಟ್ ಅಂತ ತಿಳ್ಕೊಳ್ಳಿ. ಈ ವೆಬ್ ಅಂತ ಏನಿದೆ ಇನ್ಸ್ಟೆನ್ಸು, ಇದರೊಳಗಡೆ ಬಂದು ನಾನು ವೆಬ್ ಸರ್ವರ್ ಲಾಂಚ್ ಮಾಡಿ ಅದರೊಳಗಡೆ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿ ನಾನೇನೋ ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಥವಾ ಕ್ಲೈಂಟು ಕೊಟ್ಟಿರ್ತೀನಿ ಪರ್ಟಿಕ್ಯುಲರ್ ಆಗಿ ಆ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋಕ್ಕೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ನಾನು ಏನು ಮಾಡ್ತೀನಿ, ಇದನ್ನು ನಾನು ಮ್ಯಾನ್ಯುವಲಾಗಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದನ್ನು ಬಂದು ನಾನು ಟೆರಾಫಾರ್ಮ್ ಕೋಡಾಗಿ ಕನ್ವರ್ಟ್ ಮಾಡಬೇಕು. ಆ ಸಮಯದಲ್ಲಿ ನಾವು ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಟೆರಾಫಾರ್ಮ್ ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡ್ತೀನಿ. ಆಲ್ರೆಡಿ ಮ್ಯಾನ್ಯುವಲ್ ಆಗಿ ಡಿಪ್ಲಾಯ್ ಮಾಡಿರೋದನ್ನು ನಾವು ಆಟೋಮೇಟ್ ಮಾಡಬೇಕು ಅಂತ ಅಂದರೆ ಥ್ರೂ ಟೆರಾಫಾರ್ಮ್ ಕೋಡು ನಾವು ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ನಾವು 3 ಮೆಥಡ್ನ ಯೂಸ್ ಮಾಡ್ಬೋದು. ಮೊದಲನೇ ಮೆಥಡ್ ಬಂದು ನಾನು ಆ್ಯಸ್ ಇಟ್ ಈಸು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅದನ್ನೇ ನಾನು ಪರ್ಟಿಕ್ಯುಲರ್ ಆಗಿ TF ಫೈಲಲ್ಲಿ ಕ್ರಿಯೇಟ್ ಮಾಡ್ತೀನಿ. TF ಫೈಲ್ ಕ್ರಿಯೇಟ್ ಮಾಡಿ ಆ್ಯಸ್ ಇಟ್ ಈಸು ನಂದು ಟೆರಾಫಾರ್ಮ್ ಸ್ಟೇಟ್ನ ಕ್ರಿಯೇಟ್ ಮಾಡ್ತೀನಿ. ಎರಡು ಮ್ಯಾಚ್ ಆಗೋ ಥರ ಒಂದು ಟೆರಾಫಾರ್ಮ್ ಸ್ಟೇಟ್ನ ಕ್ರಿಯೇಟ್ ಮಾಡ್ತೀನಿ. ನಾನು ಯಾವಾಗ ಇಂಪೋರ್ಟ್ ಕಮೆಂಟ್ನ ಅಪ್ಲೈ ಮಾಡ್ತೀನೋ ಅವಾಗ ಇದ್ರದ್ದು ಏನಿರುತ್ತೋ ಕಾನ್ಫಿಗರೇಷನು ಮತ್ತು ನಾನು ಸ್ಕ್ರಿಪ್ಟಲ್ಲಿ ಏನು ಬರೆದಿರ್ತೀನೋ ಅದು ಎರಡು ಮ್ಯಾಚ್ ಆಗಿ ಒಂದು ಸ್ಟೇಟ್ ಫೈಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ರೀತಿ ಬೇಕಾದ್ರೂ ಮಾಡ್ಬೋದು. ಅಥವಾ ನನಗೆ ಇವಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದು ಇವಾಗ ಹೊಸದಾಗಿ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದೇನೆ, ಜನ್ರೇಟ್ ಅಂತ. ಆ ಜನ್ರೇಟ್ನ ಯೂಸ್ ಮಾಡಿಕೊಂಡು ನೀವು ಎಂಟೈರು ಏನು ಪ್ರಾಜೆಕ್ಟು ಆ ಪ್ರಾಜೆಕ್ಟ್ನೇ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು. ಒಂದು TF ಡಾಟ್ ಫೈಲ್ಗೆ ಕನ್ವರ್ಟ್ ಮಾಡ್ಬೋದು. ಅದನ್ನು ನಾನು ತೋರಿಸ್ತೀನಿ. ಇನ್ನೊಂದು ಬಂದು ಫೈರ್ಫ್ಲೈ ಅಂತ ಒಂದು ವೆಬ್ಸೈಟ್ ಇದೆ, ಫೈರ್ಫ್ಲೈ ಅಂತ, ಇಲ್ಲಿ ನೋಡ್ಬೋದು. ಇದರಲ್ಲಿ ಬಂದು ನೀವು ಆ್ಯಸ್ ಇಟ್ ಈಸು ನೀವು ಏನೇನು ಕ್ರಿಯೇಟ್ ಮಾಡಿದ್ದೀರೋ ಅಲ್ಲಿ AWS ಕ್ಲೌಡ್ ಪ್ರೊವೈಡರ್ ಆಗಿದ್ದರೆ AWS ಸೆಲೆಕ್ಟ್ ಮಾಡಿಕೊಂಡು, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಒಂದು ನಿಮಿಷ. ಓಕೆ, ಎನೇಬಲ್ ಆಗ್ತಾ ಇದೆ. ಇದ್ರೊಳಗಡೆ ಬಂದು ನಾನು ಯಾವ್ದು ಕ್ಲೌಡ್ ಬೇಕೋ ಆ ಕ್ಲೌಡ್ನ ಕನೆಕ್ಟ್ ಮಾಡಿ ಅದರೊಳಗಡೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋದಿಲ್ಲ. ಆಲ್ರೆಡಿ ನಂದು ಒಂದು ಕ್ಲೌಡ್ ಆಕ್ಸೆಸ್ ಇದೆ. ಇದರೊಳಗಡೆ ಹೋಗಿ ಅನ್ಮ್ಯಾನೇಜಬಲ್ ಅಂತ ನಮ್ಗೆ ಆಪ್ಷನ್ ತೋರಿಸುತ್ತೆ ನೋಡಿ, ಅನ್ಮ್ಯಾನೇಜಬಲ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪರ್ಟಿಕ್ಯುಲರ್ ಆಗಿ TF ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟೇಟ್ ಫೈಲ್ನ ಕ್ರಿಯೇಟ್ ಮಾಡಿ ಆಟೋಮೇಟ್ ಮಾಡ್ಬೋದು. ಬಟ್ ನಾನು ಇದನ್ನು ಇವಾಗ ತೋರಿಸಲ್ಲ. ಜಸ್ಟು ನಾನು ಮೊದಲು ಜನ್ರೇಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ TF ಫೈಲ್ನ ಜನ್ರೇಟ್ ಮಾಡೋದು ಅಂತ. ಇವಾಗ ಬಂದು ನಾನು ಇಲ್ಲಿ ನೋಡ್ಬೋದು, ನಾನು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಇವಾಗ ಇದನ್ನು ಆಟೋಮೇಟ್ ಮಾಡಬೇಕು ಅಂತಂದರೆ ಟೆರಾಫಾರ್ಮ್ ಮುಖಾಂತರ ಯೂಸ್ ಮಾಡಿಕೊಂಡು ನಾನು ಆಟೋಮೇಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಅವಾಗ ಏನು ಮಾಡ್ತೀನಿ ಅಂತ ಅಂದರೆ ಡೈರೆಕ್ಟು ಇಲ್ಲಿ ನೋಡ್ಬೋದು, ನನ್ನ ಹತ್ರ ಆಲ್ರೆಡಿ ಒಂದು ವರ್ಕ್ ಸ್ಪೇಸ್ ಇದೆ. ಇಲ್ಲಿ ಬಂದು ಒಂದು ಪ್ರಾಜೆಕ್ಟ್ ಫೋಲ್ಡರ್ ಇದೆ. ಇದರೊಳಗಡೆ ಬಂದು ನಾನು TF ಫೈಲ್ನ ಕ್ರಿಯೇಟ್ ಮಾಡಿ ಮತ್ತು ಸ್ಟೇಟ್ ಫೈಲ್ನ ಜನ್ರೇಟ್ ಮಾಡಿ ಎರಡನ್ನೂ ಮ್ಯಾಚ್ ಆಗೋ ಥರ ಮಾಡಿ ನೆಕ್ಸ್ಟ್ ಬಂದು ನಾನು ಆಟೋಮೇಟ್ ಮಾಡ್ತೀನಿ ಅಷ್ಟೇ. ಇಲ್ಲೇನಾದರೂ ಡೆಸ್ಟ್ರಾಯ್ ಮಾಡ್ತು ಅಂತ ಅಂದರೆ ಈ ಮ್ಯಾನ್ಯುವಲಾಗಿ ಕ್ರಿಯೇಟ್ ಆಗಿರೋದು ಏನಿದೆ ಇದು ಡೆಸ್ಟ್ರಾಯ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅಪ್ಲೈ ಅಂತ ಕೊಡ್ತು ಅಂತಂದರೆ ಇನ್ನೇನಾದ್ರು ಚೇಂಜಸ್ ಮಾಡಿತ್ತು ಅಂತಂದರೆ ಆ ಚೇಂಜಸ್ಸು ಅಪ್ಲೈ ಆಗುತ್ತೆ. ಇವಾಗ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೊದಲು ಇಲ್ಲೊಂದು ಸ್ವಲ್ಪ ಸ್ಕ್ರಿಪ್ಟ್ ಬರೀಬೇಕಾಗುತ್ತೆ. ಯಾವುದಕ್ಕೆ ಅಂತಂದರೆ ಮೊದಲು ಲಾಗಿನ್ ಆಗೋಕ್ಕೆ, ಲಾಗಿನ್ ಆಗಿ ಈ ಇನ್ಸ್ಟೆನ್ಸ್ ID ಏನಿದೆ ಫೆಚ್ ಮಾಡೋಕ್ಕೆ ಇನ್ಸ್ಟೆನ್ಸ್ ID ಏನು ಕೊಡ್ತೀರಾ, ಇನ್ಸ್ಟೆನ್ಸ್ ID ಯಾವುದೇ ಕನೆಕ್ಟ್ ಆಗಿದೋ ಆ ಡೀಟೇಲ್ಸ್ ಎಲ್ಲ ಬಂದು ನಿಮ್ಗೊಂದು ಕಡೆ TF ಫೈಲಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಮೊದಲು ಬಂದು ನಾನು ಲಾಗಿನ್ ಆಗೋಕ್ಕೆ ಒಂದು ಪ್ರೊವೈಡರ್ ಫೈಲ್ ಬರೀತೀನಿ ಅಥವಾ main.tf ಫೈಲಲ್ಲೇ ಎಲ್ಲನೂ ನಾನು ಮೆನ್ಷನ್ ಮಾಡ್ತೀನಿ, main.tf. ಓಕೆ, ಇದರಲ್ಲಿ ಬಂದು ನಾನು ಪ್ರೊವೈಡರ್ ಬ್ಲಾಕ್ನ ಹಾಕ್ತೀನಿ. ಪ್ರೊವೈಡರ್ ಬ್ಲಾಕ್ ಇದರಲ್ಲಿ ಬಂದು AWS. ಓಕೆ, ಇದರಲ್ಲಿ ಬಂದು ರೀಸನ್ ಬಂದು ನಾನು ಅಲ್ಲಿ EC2 ಇನ್ಸ್ಟೆನ್ಸ್ ಯಾವ ರೀಸನಲ್ಲಿ ಕ್ರಿಯೇಟ್ ಮಾಡಿದ್ದೇನೆ ಅದನ್ನು ಕೊಡ್ತೀನಿ. ಮತ್ತು ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ. ಓಕೆ, ಇಲ್ಲಿ ಹೋಗಿ ನಾನು ಇನ್ಸ್ಟೆನ್ಸ್ ಬಂದು US East 1ನಲ್ಲಿ ಕ್ರಿಯೇಟ್ ಮಾಡಿದ್ದೀನೋ ಅದರೊಳಗಡೆ ಪೇಸ್ಟ್ ಮಾಡ್ತೀನಿ. ಇದರೊಳಗಡೆ ಹೋಗಿ ನೆಕ್ಸ್ಟ್ ಬಂದು ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕೀ ಬೇಕು. ಓಕೆ, ಕಾಪಿ ಮಾಡ್ಕೊಳ್ತೀನಿ ಇಲ್ಲೇ, ಕಾಪಿ ಪೇಸ್ಟ್. ಓಕೆ, ಕಾಪಿ ಪೇಸ್ಟ್. ಓಕೆ, ಇವಾಗ ಲಾಗಿನ್ ಆಯಿತು. ಇವಾಗ ಬಂದು ನಾನು ಇಲ್ಲಿ ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡ್ತೀನಿ. ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡಿ ನಿಮ್ಗೆ ಇಲ್ಲಿ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಇದು AWS ಅಂತ ತಿಳ್ಕೊಳ್ಳಿ.
AWS. ಇದು ರೀಸನ್ ಬಂದು US ಈಸ್ಟ್ 1. ಇದರೊಳಗಡೆ ಬಂದು ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಈ ಇನ್ಸ್ಟೆನ್ಸ್ ಐ ಡಿ ಬಂದು ಸಮ್ ಡೀಟೇಲ್ಸ್ ಆಗಿರುತ್ತೆ. ನಾನು ಏನು ಮಾಡ್ತೀನಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಲಾಗಿನ್ ಆಗಬೇಕಾಗಿರೋದನ್ನ ಲಾಗಿನ್ ಆಗಿದ್ದಾನೆ ನಾವು ಈ ಇನ್ಸ್ಟೆನ್ಸ್ನ ಫೆಚ್ ಮಾಡೋಕ್ಕಾಗೋದು, ಚೆಕ್ ಮಾಡೋಕ್ಕಾಗೋದು, ಅಲ್ಲಿ ಕ್ರಿಯೇಟ್ ಆಗಿದೆಯೋ ಇಲ್ವೋ ಅಂತ. ಇನ್ ಕೇಸ್ ಕ್ರಿಯೇಟ್ ಆಗಿತ್ತು ಅಂದರೆ ಈ ಇನ್ಸ್ಟೆನ್ಸ್ ಐ ಡಿ ಮುಖಾಂತರ ನಾನು ಆ ಡೀಟೇಲ್ಸ್ನ ಒಂದು ಫೈಲ್ ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇದರೊಳಗಡೆ ಬಂದು ಪ್ರೊವೈಡರ್ ಬ್ಲಾಕ್ ಹಾಕ್ತೀನಿ. ಪ್ರೊವೈಡರ್ ಬ್ಲಾಕ್ ಬಂದು ಲಾಗಿನ್ ಆಗೋಕ್ಕೆ. ಅದಾದಮೇಲೆ ಬಂದು ಇಲ್ಲಿ ಇಂಪೋರ್ಟ್ ಬ್ಲಾಕ್ ಹಾಕ್ತೀನಿ. ಇಂಪೋರ್ಟ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂತ. ಇಂಪೋರ್ಟ್ ಬ್ಲಾಕಲ್ಲಿ ಬಂದು ಇಲ್ಲಿ ಬಂದು ನಾನು ಫ್ರಮ್ ಅಂತ ಕೊಟ್ಟು ಫ್ರಮ್ ಅಂತೀನಿ, ಅದು ಐ ಡಿ ಅಂತ ಕೊಟ್ಟು ಐ ಡಿ ಜಾಗದಲ್ಲಿ ಬಂದು ನಾನು ಈ ಐ ಡಿನ ಮೆನ್ಷನ್ ಮಾಡ್ತೀನಿ. ಅದೇ ರೀತಿ ಐ ಡಿ ಆದಮೇಲೆ ಬಂದು ಇಲ್ಲಿ ಬಂದು ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅಂತಂದರೆ, ಇವಾಗ ಇದು ಇನ್ಸ್ಟೆನ್ಸ್ ಆಗಿರೋದ್ರಿಂದ ನಾನು ಇಲ್ಲಿ AWS _ಇನ್ಸ್ಟೆನ್ಸ್ ಅಂತ ಕೊಟ್ಟು ಡಾಟ್ ಅಂತ ಕೊಟ್ಟು ಇಲ್ಲಿ ಎಕ್ಸಾಂಪಲ್ ಅಂತ ಕೊಡ್ತೀನಿ. ಅಥವಾ ನೀವೇನು ಬೇಕಾದರೂ ಕೊಟ್ಕೋಬೋದು, ಅದು ರಿಸೋರ್ಸ್ ನೇಮು. ಇಲ್ಲಿ ರಿಸೋರ್ಸದು ನೇಮ್ ಕೊಡಬೇಕಾಗುತ್ತೆ. ಓಕೆ, ಇವಾಗ ಇದು ಕ್ರಿಯೇಟ್ ಆಯ್ತು. ಇವಾಗ ನಾನು ಇಂಪೋರ್ಟ್ ಕಮೆಂಟ್ನ ಯೂಸ್ ಮಾಡ್ತೀನಿ. ಇದರೊಳಗಡೆ ಬಂದು ಐ ಡಿ. ಓಕೆ, ಐ ಡಿ ಬಂದು ನಾನು ಇಲ್ಲಿ ಯಾವುದನ್ನ ನಾನು ಗ್ರ್ಯಾಪ್ ಮಾಡಬೇಕಾಗಿರೋದು ಇನ್ಸ್ಟೆನ್ಸ್ ಆಗಿರೋದ್ರಿಂದ ನಾನು ಬಂದು ಇಲ್ಲಿ ಇನ್ಸ್ಟೆಂಟ್ ಐ ಡಿನ ತೊಗೊಳ್ತೀನಿ. ಓಕೆ, ಇನ್ಸ್ಟೆಂಟ್ ಐ ಡಿ ಕೊಟ್ಟೆ. ಅದಾದಮೇಲೆ ಬಂದು ಟು ಬಂದು ನಾನಿಲ್ಲಿ AWS _ಇನ್ಸ್ಟೆನ್ಸ್ ಡಾಟ್ ಎಕ್ಸಾಂಪಲ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಜನರೇಟ್ ಮಾಡೋಕ್ಕೆ ಒಂದು ಕೋಡ್ನ ಇಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಕೋಡ್ನ ಪಾಸ್ ಮಾಡಾದ್ಮೇಲೆ ಒಂದು ಫೈಲ್ ನೇಮ್ ಹಾಕ್ತೀವಿ. ಫೈಲ್ ನೇಮ್ ಬಂದು ಇಲ್ಲಿ ಜನರೇಟ್ ಆಗಿರುತ್ತೆ. ಇದು ಸಿಂಟ್ಯಾಕ್ಸ್ ಕರೆಕ್ಟಾಗಿದೆಯೋ ಕರೆಕ್ಟಾಗಿಲ್ವೋ ಅಂತ ನೀವು ಮೊದಲು ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಟೆರಾಫಾರ್ಮ್ ಇಂಪೋರ್ಟ್ ಅಂತ ಕೊಡಿ. ಓಕೆ, ಟೆರಾಫಾರ್ಮ್ ಇಂಪೋರ್ಟ್ ಬ್ಲಾಕ್. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಡಬಲ್ ಕೋಟ್ ಕೊಟ್ಟಿಲ್ಲ. ಇದೊಂದು ತಪ್ಪು ಮಾಡಿದ್ದೀನಿ ನಾನು, ಯಾಕಂದರೆ ಅದರ ವ್ಯಾಲ್ಯೂಸ್ ಅಲ್ವಲ್ಲ. ಓಕೆ, ಓಕೆ, ನೆಕ್ಸ್ಟ್ ನಮಗೆ ಇಂಪೋರ್ಟಲ್ಲಿ ಐ ಡಿ ಸಿಕ್ತು. ಅದಾದಮೇಲೆ ಬಂದು AWSದು ರಿಸೋರ್ಸು ಮತ್ತು ರಿಸೋರ್ಸ್ ನೇಮ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಬಂದು ನಾನು EC2 ಅಂತಲೇ ಕೊಡ್ತೀನಿ, ಪ್ರಾಬ್ಲಮ್ ಏನಿಲ್ಲ. EC2. ಓಕೆ, ಇವಾಗ ಜನ್ರೇಟ್ ಮಾಡೋಕ್ಕೆ ನಮಗೊಂದು ಕಮೆಂಟ್ ಬೇಕಾಗುತ್ತೆ. ಆ ಕಮೆಂಟ್ನ ಬಂದು ನಾನು ಆನ್ಲೈನಲ್ಲೇ ತೊಗೊಳ್ತೀನಿ. ಟೆರಾಫಾರ್ಮ್ ಜನರೇಟ್ ಅಂತ. ಓಕೆ, ಇಲ್ಲಿ ಜನ್ರೇಟಲ್ಲಿ ಹೋಯಿತು ಅಂತ ಅಂದರೆ ಇಲ್ಲಿ ನಿಮಗೆ ಕಮೆಂಟ್ ಸಿಗುತ್ತೆ. ಇದನ್ನು ಬಂದು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಪ್ರೆಸೆಂಟ್ ಡೈರೆಕ್ಟ್ರಿಲೇ ಕೊಡ್ತೀನಿ. ಪ್ರೆಸೆಂಟ್ ಡೈರೆಕ್ಟ್ರಿಲಿ ಜನರೇಟ್ resource.tf ಬದಲು ನಾನು EC2.tf ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಟೂ ಮೆನಿ ಆರ್ಗ್ಯುಮೆಂಟ್ಸ್ ಚೈಲ್ಡ್ ಡೈರೆಕ್ಟ್ರಿ. ಓಕೆ, ಸ್ಪೆಸಿಫೈ ದಿ ವರ್ಕಿಂಗ್ ಡೈರೆಕ್ಟ್ರಿ. ಓಕೆ, ಕರೆಕ್ಟಾಗಿ ಕೊಟ್ಟಿಲ್ಲ. ನಾನೇನು ಮಾಡ್ತೀನಿ ಅಂತ ಅಂದರೆ ಇದು ಫುಲ್ಲು ಡೈರೆಕ್ಟ್ರಿನೇ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಓಕೆ, ಇವಾಗ ಎಂಟ್ರಿ ಕೊಡೋಣ. ಇಲ್ಲಿ ಏನೋ ಒಂದು ಎರರ್ ಬಂತು. ಇನ್ಕನ್ಸಿಸ್ಟೆಂಟ್ ಡಿಪೆಂಡೆನ್ಸಿ ಲಾಗ್ ಫಾಲೋವಿಂಗ್ ದಿ ಸೆಲೆಕ್ಷನ್ ರೆಕಾರ್ಡೆಡ್ ಇನ್ ದಿ ಲಾಗ್ ಫೈಲ್ ಇನ್ಕನ್ಸಿಸ್ಟೆಂಟ್. ಓಕೆ, ಮೊದಲು ಇನ್ಶಿಯಲೈಸ್ ಮಾಡಬೇಕು ನಾವು. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಕ್ಲಿಯರ್. ಇಲ್ಲಿ ಯಾವುದೇ ರೀತಿ ಫೈಲ್ ಇಲ್ಲ, ಬರೀ main.tf ಫೈಲ್ ಇದೆ. ಇವಾಗ ನಾನು ಯಾವಾಗ ಅಪ್ಲೈ ಮಾಡ್ತೀನೋ ಪ್ಲ್ಯಾನ್ನ, ಆವಾಗ ಡೈರೆಕ್ಟಾಗಿ ಇಲ್ಲಿ ನಿಮಗೆ EC2.tf ಅನ್ನೋ ಫೈಲು ಒಂದು ಜನ್ರೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಪ್ರಿಪೇರಿಂಗ್ ಇಂಪೋರ್ಟ್. ಓಕೆ, ಇಲ್ಲೇನು ಎರರ್ ಬಂತು. ಓಕೆ, ಸೋರ್ಸ್ ಕೋಡ್ ಡಸ್ ನಾಟ್ ಅವೈಲ್. ಓಕೆ,
ಇಲ್ಲಿ ಹೇಳ್ತಾ ಇದೆ IPv6 ಯಾವುದೇ ರೀತಿ ಏನೋ ಕಾನ್ಫ್ಲಿಕ್ಟ್ ಆಗ್ತದೆ ಅಂತ. ಪ್ರಾಬ್ಲಮ್ ಏನಿಲ್ಲ, ಅದನ್ನು ಬೇಕಾದ್ರೆ ರಿಮೂವ್ ಮಾಡ್ಬೋದು. ಇವಾಗ ಎಲ್ಲ ಇಂಪೋರ್ಟ್ ಆಗಿದೆ. ಇವಾಗ ನೀವು EC2 ಓಪನ್ ಮಾಡ್ತು ಅಂತ ಅಂದರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದಾದ್ರು ಬೇಡ ಅದನ್ನು ರಿಮೂವ್ ಮಾಡಿ ಅಷ್ಟೇ. ಇವಾಗ IPv6 ನಾವೇನು ಯೂಸ್ ಮಾಡ್ತಾ ಇಲ್ಲದೆ ಹೋಗಿರೋದ್ರಿಂದ ನಾವು IPv6ನ ರಿಮೂವ್ ಮಾಡ್ತೀನಿ. ಎಲ್ಲ ಕಾನ್ಫಿಗರೇಷನ್ನು ಇದು ಕೊಡುತ್ತೆ, ಯಾವುದೇ ಅಪ್ಲೈ ಆಗಿದೆ ಎಲ್ಲ ಕಾನ್ಫಿಗರೇಷನ್ ಕೊಡುತ್ತೆ. ಇಲ್ಲಿ ನಲ್ ಅಂತ ಏನಿದೆ ಇದೆಲ್ಲ ಬೇಕಾಗಿಲ್ಲ ನಮಗೆ. ಓಕೆ, ಸಬ್ನೆಟ್ ನೋಡ್ಬೋದು, ಸಬ್ನೆಟ್ A4. ಇವಾಗ ಇಲ್ಲೋಗಿ ಚೆಕ್ ಮಾಡಿದ್ರೆ ನೀವು ಸಬ್ನೆಟ್ ಇಲ್ಲಿ ನೋಡ್ಬೋದು ಸಬ್ನೆಟ್ EB A4 ಮತ್ತು ಪ್ರೈವೇಟ್ IP ಅಡ್ರೆಸ್ ಬಂದು 193 ನೋಡ್ಬೋದು. ಎಲ್ಲ ಇಂಪೋರ್ಟ್ ಆಗಿದೆ. ಓಕೆ, ಇದೆಲ್ಲ ಬೇಕಾಗಿಲ್ಲ ನಮಗೆ. ನಲ್ಲು ಫಾಲ್ಸು ಇದೆಲ್ಲ ಯಾವ್ದಾದ್ರು ಬೇಕು ಅದನ್ನು ಮಾತ್ರ ನೀವು ಇದು ಮಾಡ್ಕೊಂಡ್ರೆ ಓಕೆ. ಇಲ್ಲಿ ನೋಡ್ಬೋದು ಇಲ್ಲಿ ನಾವು AWS ರಿಸೋರ್ಸ್ ಕೊಟ್ಟು ಮತ್ತು EC2 ಅಂತ ಕೊಟ್ಟಿದ್ವಿ, ಅದಕ್ಕೋಸ್ಕರ ಇಲ್ಲಿ ಜನ್ರೇಟ್ ಆಗಿದೆ. ಇನ್ ಕೇಸ್ ಏನಾದರೂ ನೀವು VPC ಜನ್ರೇಟ್ ಮಾಡಬೇಕು ಅಂತಂದರೆ VPCದು ID ಮತ್ತು AWS_VPC ಅಂತ ಕೊಟ್ಟು EC2 ಅಂತ ಕೊಟ್ಟರೆ ಈ ರೀತಿ ಜನ್ರೇಟ್ ಆಗುತ್ತೆ ನಿಮಗೆ. ಓಕೆ, ಇಲ್ಲೇನೂ ನಾನು ಚೇಂಜಸ್ ಮಾಡಲ್ಲ. IPv6 ಅಂತ ಏನಿದೆ ಅದೆಲ್ಲ ರಿಮೂವ್ ಮಾಡ್ತೀನಿ, ಇದೆಲ್ಲ ಬೇಕಾಗಿಲ್ಲ. IPv6 ನಾನು IPv6 ಇಲ್ಲಿ ನೋಡ್ಬೋದು ಕೌಂಟು ಇದೆ, ಎರರ್ ಬರ್ತಾ ಇದ್ದಿದ್ದು. ಇದೇನು ಬೇಕಾಗಿಲ್ಲ ನನಗೆ, ರಿಮೂವ್ ಮಾಡ್ತೀನಿ. ಓಕೆ, ಇವಾಗ ನನಗೆ ಇನ್ಸ್ಟೆನ್ಸ್ದು ಫೈಲ್ ಏನಿದೆ ಜನ್ರೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಈ ಫೈಲ್ ಏನಿದೆ ಜನ್ರೇಟ್ ಆಗಿದೆ. ಇವಾಗ ಅಪ್ಲೈ ಮಾಡ್ತು ಅಂತ ಅಂದರೆ ಇದು ಬಂದು ಇನ್ನೊಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗುತ್ತೆ. ತೋರಿಸ್ತೀನಿ ನೋಡಿ. ಟೆರಾಫಾರ್ಮ್ ಪ್ಲ್ಯಾನ್ ಅಂತ ಕೊಟ್ಟರೆ ನಿಮಗಿಲ್ಲಿ ಆಲ್ರೆಡಿ ಇನ್ಸ್ಟೆನ್ಸ್ ಇದೆ, ಆ ಕಾನ್ಫಿಗರೇಷನ್ ಇಲ್ಲಿದೆ. ಆದ್ರೂ ಇದು ಅಪ್ಲೈ ಮಾಡೋಕ್ಕೆ ಹೋಗುತ್ತೆ ನೋಡಿ, ಅಂತಂದರೆ ಹೊಸ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗುತ್ತೆ. ಏನಕ್ಕೆ ಅಂತ ನಾನು ಇನ್ನೂ ಹೇಳ್ತೀನಿ. ಓಕೆ, ಅಪ್ಲೈ ಕೊಟ್ಟು ನೋಡೋಣ ಏನಾದರೂ ಇದು ಬರುತ್ತಾ ಅಂತ. ಅಪ್ಲೈ ಓಕೆ, ಇದು ಅಪ್ಲೈ ಏನಾದ್ರು ಕೊಡ್ತು ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಬ್ಲಾಕು ವರ್ಕ್ ಆಗುತ್ತೆ, ಅದು ಇಂಪೋರ್ಟ್ ಬ್ಲಾಕ್ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಂಪೋರ್ಟ್ ಬ್ಲಾಕ್ನ ಬಂದು ನಾನು ಕಮೆಂಟ್ ಮಾಡಿಬಿಟ್ಟಿರ್ತೀನಿ. ಓಕೆ, ಅಪ್ಲೈ ಓಕೆ, ಇಲ್ಲಿ ನೋಡ್ಬೋದು ಎಲ್ಲ +++ ಅಂತ ಬರ್ತಾ ಇದೆ. ++ ಅಂತ ಬಂತು ಅಂತ ಅಂದರೆ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಅರ್ಥ. ನೀವು ಇಲ್ಲಿ TF_state ಫೈಲ್ ಹೋಗಿ ನೋಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು TF_state ಫೈಲಲ್ಲಿ ಯಾವುದೇ ರೀತಿ ಏನೂ ಕಾನ್ಫಿಗರೇಷನ್ ಇಲ್ಲ. ನಾವು ಪರ್ಟಿಕ್ಯುಲರ್ ಆಗಿ ಈ ಪ್ರಾಜೆಕ್ಟ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನಮಗೆ ಏನು ಅಪ್ಲೈ ಮಾಡಿದೀವೋ ಅದು ಬಂದು TF_state ಫೈಲಲ್ಲಿ ಸ್ಟೋರ್ ಆಗಿರಬೇಕು. ಅವಾಗಲೂ ಅಷ್ಟೇ ನೀವು ಯಾವುದೇ ರೀತಿ ಡೆಸ್ಟ್ರಾಯ್ ಅಥವಾ ಕ್ರಿಯೇಟ್ ಮಾಡೋಕ್ಕಾಗೋದು. ಇನ್ ಕೇಸ್ ಏನಾದ್ರು ಈ ಥರ ಇಂಪೋರ್ಟ್ ಮಾಡಿದ್ದೀವಿ ಬಟ್ ಇಲ್ಲಿ ಕಾನ್ಫಿಗರೇಷನ್ ಇದೆ, ಬಟ್ ಅಪ್ಲೈ ಮಾಡೋಕ್ಕೆ ಹೋದಾಗ ಅದು ಏನು ಮಾಡ್ತಾ ಇದೆ ಅಂತಂದರೆ ಹೊಸದಾಗಿ ಇನ್ನೊಂದು ಅಪ್ಲೈ ಮಾಡ್ತೀನಿ ಅಂತ ಕೇಳ್ತಾ ಇದೆ. ನಮ್ಗೆ ಆ ಥರ ಅಪ್ಲೈ ಆಗೋದು ಬೇಕಾಗಿಲ್ಲ. ಜಸ್ಟು ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ಅದು ಹೇಳಬೇಕು ಈ ಥರ ನೋ ಚೇಂಜಸ್ ಅಂತ. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ, ನೋ ಚೇಂಜಸ್ ಅಂತ ಹೇಳಬೇಕು. ಆ ರೀತಿ ಮಾಡಬೇಕು ಅಂತ ಅಂದರೆ ನಾವು ಟೆರಾಫಾರ್ಮ್ದು ಇನ್ನೊಂದು ಕಮೆಂಟ್ ಯೂಸ್ ಮಾಡ್ತೀವಿ, ಇಂಪೋರ್ಟ್ ಕಮೆಂಟು. ಟೆರಾಫಾರ್ಮ್ ಇಂಪೋರ್ಟ್ ಕಮೆಂಟ್. ಓಕೆ, ಇಲ್ಲಿ ನೋಡ್ಬೋದು, ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಏನಿಲ್ಲ, ಟೆರಾಫಾರ್ಮ್ ಇಂಪೋರ್ಟ್ ಯಾವುದನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಸ್ಟೇಟ್ ಫೈಲ್ಗೆ ಇಂಪೋರ್ಟ್ ಮಾಡ್ತಿರೋದಷ್ಟೇ. ನಾವು ಟೆರಾಫಾರ್ಮ್ ಇಂಪೋರ್ಟು ಇನ್ಸ್ಟೆನ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು EC2 ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು AWS ಇನ್ಸ್ಟೆನ್ಸು .EC2. ಅದಾದಮೇಲೆ ಬಂದು ನೀವು ಇನ್ಸ್ಟೆನ್ಸ್ದು ID ಕೊಡಿ ಅಷ್ಟೇ. ನಾನು ಇಲ್ಲಿ main.tfl ಇಟ್ಟಿದ್ದೀನಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಈ ಇನ್ಸ್ಟೆನ್ಸ್ ID ನಾವು ಕೊಟ್ಟ ತಕ್ಷಣನೇ ಎಂಟರ್ ಕೊಟ್ಟರೆ ನಿಮ್ಗೆ ಇಲ್ಲಿ TF_state ಫೈಲು ಕ್ರಿಯೇಟ್ ಆಗುತ್ತೆ.
ಇಲ್ಲಿ ನೋಡ್ಬೋದು ಟಿ ಎಫ್ ಸ್ಟೇಟ್ ಫೈಲ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದರೆ ಈ ಏನು ಕಾನ್ಫಿಗರೇಷನ್ ಇದೆ ಅದನ್ನು ಬಂದು ಇಲ್ಲಿಗೆ ಅಪ್ಲೈ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಇಂಪೋರ್ಟ್ ಸಕ್ಸಸ್ಫುಲ್. ಇವಾಗ ಟಿ ಎಫ್ ಸ್ಟೇಟ್ ಫೈಲ್ ನೋಡ್ತು ಅಂತ ಅಂದರೆ ಎಲ್ಲ ಡೀಟೇಲ್ಸು ಇದರೊಳಗಡೆ ಸ್ಟೋರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು T2 ಮೈಕ್ರೋ ಮತ್ತು ಐ ಪಿ ಅಡ್ರೆಸ್ ನೋಡೋದು ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರೈವೇಟ್ ಐ ಪಿ ಅಡ್ರೆಸ್ ಬಂದು 193, ಇದ್ರದ್ದು ಬಂದು ಪಬ್ಲಿಕ್ ಐ ಪಿ ಓಕೆ 193 ನೋಡ್ಬೋದು. ಈ ರೀತಿ ನಾವು ಸ್ಟೇಟ್ ಫೈಲ್ಗೆ ಇಂಪೋರ್ಟ್ ಮಾಡ್ದೋ. ಇವಾಗ ಏನಾದರೂ ನೀವು ಅಪ್ಲೈ ಕೊಡ್ತು ಅಂತ ಅಂದರೆ ಅದು ಏನಾದರೂ ತೋರಿಸುತ್ತೆ ಅಂತಂದರೆ ನೋ ಚೇಂಜಸ್ ಅಂತ ತೋರಿಸುತ್ತೆ ನೋಡಿ. ಅಪ್ಲೈ ಅಂತ ಕೊಡೋಣ. ರಿಫ್ರೆಶ್ ಮಾಡ್ತಾ ಇದೆ ಅಂತ ಅಂದರೆ ಸ್ಟೇಟ್ ಫೈಲ್ಗೂ ಆ ರಿಸೋರ್ಸ್ಗೂ ರಿಫ್ರೆಶ್ ಮಾಡ್ತಾ ಇದೆ ಅಷ್ಟೇ. ಎಲ್ಲಿಗೂ ಅಂತ ಅಂದರೆ ನಾನು ಇನ್ನೊಂದು ತಗೊಳ್ತೀನಿ ಅಂತ ಅಂದರೆ ಇದರಲ್ಲಿರೋ ಟಿ ಎಫ್ ಸ್ಟೇಟ್ ಫೈಲ್ಗೂ ಟಿ ಎಫ್ ಸ್ಟೇಟ್ ಫೈಲಲ್ಲಿ ಏನು ನಾವು ಇವಾಗ ಇಂಪೋರ್ಟ್ ಮಾಡಿದ್ವೋ ಆ ಕಾನ್ಫಿಗರೇಷನ್ಗೂ ಮತ್ತು ನಾನು AWS ಅಲ್ಲಿ ಏನು ಕ್ರಿಯೇಟ್ ಮಾಡಿದ್ದೀನೋ ಪ್ರಾಜೆಕ್ಟು ಅಥವಾ EC2 ಇನ್ಸ್ಟೆನ್ಸು ಆ ಕಾನ್ಫಿಗರೇಷನ್ಗೂ ಮ್ಯಾಚ್ ಮಾಡ್ತಾಯಿದೆ. ಮ್ಯಾಚ್ ಮಾಡ್ತು ಅಂತ ಅಂದರೆ ನೋ ಚೇಂಜಸ್ ಈಕ್ವಲ್ ಟು ಅಂತ ಅರ್ಥ. ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂತ ಅಂದರೆ ಇಲ್ಲಿ ಬಂದು ಪ್ಲಸ್ ಅಂತ ಒಂದು ಸಿಂಬಲ್ ಬಂದು ಕ್ರಿಯೇಟ್ ಅಂತ ಬಂದು ನಿಮ್ಗೆ ತೋರಿಸುತ್ತೆ. ಈ ರೀತಿ ಆಲ್ರೆಡಿ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಿರೋ ರಿಸೋರ್ಸ್ನ ನೀವು ಇಂಪೋರ್ಟ್ ಕಮೆಂಟ್ ಯೂಸ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೋಬೋದು.